ದಶರಥ ಮಹಾರಾಜರು. ಅವರಿಗೆ 3 ಜನ ಹೆಂಡತಿಯರು: ಕೌಸಲ್ಯೆ, ಸುಮಿತ್ರ, ಕೈಕೇಯಿ ಹಾಗೂ 4 ಜನ ಮಕ್ಕಳಿದ್ದರು. ಅವರು ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು. ಒಂದು ದಿನ ದಶರಥ ಮಹಾರಾಜರು ಮುಂದಿನ ರಾಜನಾಗಿ ನೇಮಿಸಿದ್ದೇನೆ, ಎಲ್ಲವನ್ನೂ ಸಿದ್ಧ ಮಾಡಿ. ಇದನ್ನು ಕೇಳಿ ಎಲ್ಲರಿಗೂ ಸಂತೋಷವಾಯಿತು. ಆದರೆ ಕೈಕೇಯಿಗೆ ಮಾತ್ರ ಸಂತೋಷವಾಗಲಿಲ್ಲ. ಅಂದು ನನಗೆ 2 ವಚನವನ್ನು ಕೊಟ್ಟಿದ್ದೀರಾ. ಆ ವಚನವನ್ನು ಪೂರ್ಣಗೊಳಿಸುವ ಸಮಯ ಬಂದಿದೆ. ನನ್ನ ಮಗ ಭರತ ರಾಜನಾಗುತ್ತಾನೆ. ರಾಮ ಇನ್ನೂ ಚಿಕ್ಕವನು, ಅವನ ಮಗನು ನಾನು ವನವಾಸಕ್ಕೆ ಹೋಗುತ್ತೇನೆ. ಇತ್ತ ನನ್ನ ಮಗ ಭರತ ರಾಜನಾಗುತ್ತಾನೆ. ಅಂಕುಲವ ಹೊರಗೆ ಹೋಗಬೇಕು, ಕರೆಸಿರಬೇಕು. ಇದನ್ನು ಕೇಳಿದ ದಶರಥ ಮೂರ್ಛೆ ಹೊಂದುತ್ತಾನೆ. ಅಷ್ಟರಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಬರುತ್ತಾರೆ. ನಿಮ್ಮ ತಂದೆಯ ಆಜ್ಞೆಯಂತೆ ಭರತನಿಗೆ ಪಟ್ಟಾಭಿಷೇಕ. ನೀನು ವನವಾಸಕ್ಕೆ ಹೋಗಬೇಕು. ಇದನ್ನು ಕೇಳಿ ಎಲ್ಲರೂ ಬಿಡಲಾರದೆ ಸೀತೆ, ಲಕ್ಷ್ಮಣ ವನವಾಸಕ್ಕೆ ಸಾಗುತ್ತಾರೆ. ಪಂಚವಟಿಯಲ್ಲಿ ಒಂದು ಮಾಯಗೆ ಕಾಣಿಸಿಕೊಳ್ಳುತ್ತದೆ. ಅದನ್ನು ನೋಡಿದ ಸೀತಾ, ಇಷ್ಟು ಚಂದ ಜೊತೆ ಆಟವಾಡಬೇಕೆಂದರೆ ದಯವಿಸಿಲ್ಲ. ಆರ್ಯ ಅಡುಗೆ ಜಿಂಕೆಯನ್ನು ತರಲು ರಾಮ ಹೋಗುತ್ತಾನೆ. ಜಿಂಕೆಯನ್ನು ತರಲು ಹೋದ ರಾಮ ಎಷ್ಟೊತ್ತಾದರೂ ಬರಲೇ ಇಲ್ಲ. ಅಷ್ಟರಲ್ಲಿ ಹೇ ಸೀತಾ, ಹೇ ಲಕ್ಷ್ಮಣ ಎಂಬ ಕೂಗು ಕೇಳುತ್ತದೆ. ಅದನ್ನು ಕೇಳಿದ ಸೀತಾ, ಲಕ್ಷ್ಮಣ ಲಕ್ಷ್ಮಣ ಹೇಳಿ ಮತ್ತೆ ಮಣ್ಣ ಕೂಗಿದಂತಾಯ್ತಲ್ಲ, ಬೇಗನೆ ಹೊರಡಿ. ಇಲ್ಲ ಮತ್ತೆ ಲಕ್ಷ್ಮಣ ಲಕ್ಷ್ಮಣ ಹೇಳಿ ಮತ್ತೆ ಮಣ್ಣ ಕೂಗಿದಂತಾಯ್ತಲ್ಲ, ಬೇಗನೆ ಹೊರಡಿ. ಇಲ್ಲ ಮತ್ತೆ ದೊಡ್ಡ ಕೂಗಲ್ಲ, ಭಯಪಡಬೇಡಿ. ಅಣ್ಣ ಇಷ್ಟು ಹೊರತಾನೆ. ಇಲ್ಲ ಇಲ್ಲ
ಹೋಗಲೇಬೇಕು. ಆಯ್ತು, ಆದರೆ ನೀವು ಮಾತ್ರ ಈ ರೇಖೆಯನ್ನು ದಾಟಬೇಡಿ. ಲಕ್ಷ್ಮಣ ರೇಖೆಯನ್ನು ಹಾಕಿ ಅಣ್ಣನ ಹುಡುಕಲು ಹೋಗುತ್ತಾರೆ. ಇದನ್ನು ಕೇಳಿಸಿಕೊಳ್ಳುತ್ತಿದ್ದ ರಾವಣ ಒಬ್ಬ ಮುನಿಯ ವೇಷದಲ್ಲಿ ಅಪಹರಿಸಲು ಬರುತ್ತಾರೆ. ಲಕ್ಷ್ಮಣ, ಆಹಾರವನ್ನು ಸ್ವೀಕರಿಸಿ ಮುನಿವರಿಯರೇ, ಹತ್ತಿರ ಬಂದು ನೀಡುವುದವಾದರೆ ಬೇಡ, ಕೋಪ ಮಾಡಿಕೊಳ್ಳಬೇಕು, ಸ್ವೀಕರಿಸಿ. ಸೀತೆ ರೇಖೆಯನ್ನು ದಾಟಿದ ತಕ್ಷಣವೇ ಸೀತೆಯನ್ನು ರಾವಣ ಸೆಳೆದುಕೊಂಡು ಹೋಗುತ್ತಾನೆ. ಇಲ್ಲಿ ಸೀತೆ ಮಾತೆಯನ್ನು ಅಪಹರಿಸುತ್ತಿದ್ದಾಗ ಜಟಾಯು ಅವರನ್ನ ನೋಡುತ್ತಾರೆ. ಅಲ್ಲಿ ಸೀತೆ ಮಾತೆಯನ್ನು ಅಪಹರಿಸುತ್ತಿದ್ದ ಜಟಾಯುವು ರಾವಣನನ್ನು ಅಡ್ಡಗಿಸುತ್ತಾನೆ. ಹೀಗೆ ಹೇಳುತ್ತಾನೆ, ಜಟಾಯುಗೂ ಹಾಗೂ ರಾವಣನಿಗೂ ಯುದ್ಧವಾಗುತ್ತದೆ. ಯುದ್ಧದಲ್ಲಿ ರಾವಣ ಜಟಾಯುವಿನ ರೆಕ್ಕೆಯನ್ನು ಕತ್ತರಿಸುತ್ತಾನೆ. ಇಲ್ಲಿ ರಾವಣ ಸೀತೆಯನ್ನು ಸೆಳೆದುಕೊಂಡು ಹೋಗುತ್ತಾರೆ. ಅಷ್ಟರಲ್ಲಿ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಬರುತ್ತಾರೆ. ಜಟಾಯುವಿನ ಬಳಿ ಬರುತ್ತಾರೆ. ಜಟಾಯು ರಾವಣ ಸೀತೆಯನ್ನು ಅಪಹರಿಸಿದ ಎನ್ನುವ ವಿಷಯವನ್ನು ಹೇಳುತ್ತಾರೆ ಹಾಗೂ ಸೀತೆ ರಾವಣನನ್ನು ಅಪಹರಿಸಿದ ಮಾರ್ಗವನ್ನು ತೋರಿಸುತ್ತಾರೆ. ಜಟಾಯು ಹೇಳಿದ ಮಾರ್ಗದಂತೆ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಹೊರಡುತ್ತಾರೆ. ಸೀತಾನ್ವೇಷಣದಲ್ಲಿ ರಾಮ ಲಕ್ಷ್ಮಣರು ಹನುಮಂತನನ್ನು ಭೇಟಿಯಾಗುತ್ತಾರೆ. ನಾವು ನಿಮಗೆ ಸೀತೆಯನ್ನು ಕಳುಹಿಸಿ ಮಾಡುತ್ತೇವೆ. ರಾಮ ಲಕ್ಷ್ಮಣರು ವಾನರದ ಸಹಾಯದಿಂದ ರಾವಣನ ಮೇಲೆ ಯುದ್ಧವನ್ನು ಮಾಡುತ್ತಾರೆ.
ಅರಮನೆಗೆ ಕರೆದುಕೊಂಡು ಹೋಗುತ್ತಾರೆ.